ಯೋಚನೆ ಮಾಡು. ಒಂದು ತೊಟ್ಟು ರಕ್ತದ ಬದಲಾಗಿ ನಿನಗೆ ಸಿಗುತ್ತೆ ತುಂಬಾನೇ ದುಡ್ಡು. ಗೌರವ ಅದು ಕೂಡ ನಿಂಗೆ ಸಿಗುತ್ತೆ. ಏನ್ರಿ ಇನ್ ಸ್ವಲ್ಪ ಅನ್ನ ಹಾಕ್ಲಾ ಅಂತ ಕೇಳ್ದೆ. ಏನಾಯ್ತು ನಿಮ್ಗೆ? ಏನೂ ಆಗಿಲ್ಲ, ನನಗೆ ಸಾಕು. ನೀನು ಊಟ ಮಾಡಿ ಬಂದ್ಬಿಡು. ನೀನು ಹೇಳ್ದಾಗೆ ತಗೊಂಡು ಬಂದಿದ್ದೀನಿ. ಆ ಒಂದು ತೊಟ್ಟು ರಕ್ತ ನಾನಿನಲ್ಲ ಹಾಕಿ ನೀನು ಕಣ್ಣನ್ನ ಮುಚ್ಚು ಬಾಲಚಂದ್ರನ್. ನೀನು ನನ್ನ ನೋಡಬಾರ್ದು. ಅದ್ಭುತ ಬಾಲಚಂದ್ರನ್, ನೀನ್ ನನಗೆ ಸಂತೋಷ ಕೊಟ್ಟೆ. ನಾನಿನ್ಗೆ ಮಾತು ಕೊಟ್ಟಂತೆ ನೀನು ಹೂವೇನು ಮಾಡದೆ ಇರೋ ತರ ನಿನ್ ಲಾಭ ಜಾಸ್ತಿ ಆಗುತ್ತೆ. ಈಗ ನಾನು ನಿನ್ನ ಬಿಟ್ಟೋಗ್ತಾ ಇದ್ದೀನಿ. ನಿನ್ನ ಕಣ್ಣಲ್ಲಿ ಆನಂದ ನೋಡೋದಕ್ಕೆ ನಾನು ಮತ್ತೆ ಬರ್ತೀನಿ. ನೆನಪಿಡ್ಕೋ, ನೀನು ಕರೆದ್ರೆ ಮಾತ್ರ ನಾನು ಮತ್ತೆ ಬರೋದು. ಅದು ಹೇಳಿದ್ದನ್ನು ನಂಬ್ಕೊಂಡು ಆ ವರ್ಷ ವ್ಯಾಪಾರಕ್ಕಾಗಿ ಆಸಕ್ತಿಯಿಂದ ಕಾಯ್ತಾ ಇದ್ದ ಬಾಲಚಂದರ್. ಆಶ್ಚರ್ಯ ಏನು ಅಂದ್ರೆ ಅದು ಹೇಳ್ದಾಗೇನೆ ವ್ಯಾಪಾರ ಆಕಸ್ಮಿಕವಾಗಿ ಜಾಸ್ತಿ ಆಯ್ತು.
ಆ ವರ್ಷ ಜನಗಳು ಪ್ರತಿ ಚಿಕ್ಕ ಇವೆಂಟ್ಗೂ ಕ್ರ್ಯಾಕರ್ಸ್ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮನೇಲಿ ಗಂಡು ಮಗು ಹುಡ್ತು ಅಂತ, ಇನ್ನೊಬ್ರು ಹೆಣ್ಮಗಳು ಮೈನೇರಿದ್ಲು ಅಂತ, ಹುಡ್ದ ಹಬ್ಬಕ್ಕೆ, ಮದ್ವೆಗೆ, ಕೊನೆಯದಾಗಿ ಯಾರಾದ್ರೂ ಸತ್ರು ಕೂಡ ಕ್ರ್ಯಾಕರ್ಸ್ ಬಳಸಿದ್ರು. ಅಷ್ಟೇ, ಆ ವರ್ಷದ ವ್ಯಾಪಾರ ಆಕಾಶದ ಎತ್ತರಕ್ಕೆ ಹೋಯ್ತು. ಬಂದಿರೋ ಲಾಭ ಅಲ್ಲದೆ ಆ ಊರಿನ ಜಮೀನ್ದಾರನ ಹತ್ರ ಸಾಲ ಕೂಡ ತಗೊಂಡು ಹೊಸ ಫ್ಯಾಕ್ಟ್ರಿ ಕೆಲಸ ಶುರು ಮಾಡ್ದ ಬಾಲಚಂದರ್. ಸಾಕು. ಗೆದ್ಬಿಟ್ಟೆ ಕಣೋ. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನಾನು ಇಲ್ಲಿವರೆಗೂ ಮಾಡೋಕ್ಕಾಗ್ದಿರೋ ಲಾಭನ ನೀನು ಮಾಡಿ ತೋರಿಸ್ತೆ ಅಲ್ಲ, ತುಂಬಾನೇ ಹೆಮ್ಮೆ ಆಗ್ತಿದೆ. ಹೊಸ ಫ್ಯಾಕ್ಟ್ರಿ ಕೆಲಸ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಅಪ್ಪ. ಬರೋ ವರ್ಷದೊಳಗಡೆ ಫ್ಯಾಕ್ಟ್ರಿ ಕೆಲಸ ಎಲ್ಲ ಮುಗ್ದೋಗುತ್ತೆ. ಒಳ್ಳೇದು. ಸರಿಯಪ್ಪ, ನಾನು ಹೊರಡ್ತೀನಿ. ಊಟ ಮಾಡ್ಬಿಟ್ಟು ಹೋಗೋ. ಪರವಾಗಿಲ್ಲಪ್ಪ, ಮನೆಯಲ್ಲಿ ಅವಳು ಕಾಯ್ತಾ ಇರ್ತಾಳೆ. ಸರಿ, ಬರ್ತೀನಪ್ಪ. ನಿಮ್ಮೊಳಗಿರೋ ಮನುಷ್ಯನ ಬೇರೆಯವ್ರಿಗೆಲ್ಲ ಯಾಕೆ ಕಾಣಿಸ್ಕೊಳಕ್ ಬಿಡಲ್ಲ? ಮನುಷ್ಯನಲ್ಲಿ ಒಳ್ಳೆತನ ನೋಡಿದ ಜನಗಳು ಅವನಿಂದ ಯಾವಾಗ್ಲೂ ಒಳ್ಳೆದನ್ನೇ ಬಯಸ್ತಾರೆ. ಆ ಥರ ಅವರು ಬಯಸಿದಾಗೆಲ್ಲ ಪ್ರತಿ ಸಲ ಅವಶ್ಯಕತೆ ಇಲ್ಲದೆ ಒಳ್ಳೆಯವನಾಗಿ ನಟಿಸೋದು ನನ್ನ ಕೈಲಾಗಲ್ಲ. ಏನ್ ಬೇಡ್ಕೊಂಡ? ಏನೂ ಬೇಡ್ಕೊಂಡಿಲ್ಲ. ಸಂತೋಷವಾಗಿದ್ದೀನಿ ಅಂತ ದೇವ್ರ ಹತ್ರ ಹೇಳ್ಕೊಂಡೆ. ನೀವು ಅವತ್ತು ನಿಮ್ಮ ತಾಯಿ ಬಗ್ಗೆ ನನಗೆ ವಿಷಯ ಹೇಳಿದಾಗ ನಿಮ್ಮ ನೋವನ್ನ ನಾನು ಅರ್ಥ ಮಾಡ್ಕೊಂಡೆ. ಯಾಕಂದ್ರೆ ನನಗೂ ಅಮ್ಮ ಅಪ್ಪ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲೇ ಅವ್ರು ಸತ್ತೋದ್ರು. ಅವಾಗ್ಲಿಂದ ಚಿಕ್ಕಪ್ಪನ ಹತ್ರನೇ ಬೆಳೆದಿದ್ದು. ಚಿಕ್ಕ ವಯಸ್ಸಿಂದ ದೇವ್ರ ಹತ್ರ ಒಂದೇ ವಿಷಯ ಬೇಡ್ಕೋತಿದ್ದೆ. ಅಮ್ಮ ಅಪ್ಪನ ಪ್ರೀತಿ ಕಳ್ಕೊಂಡಿರೋ ನನ್ನ ಜೀವನದಲ್ಲಿ ಅವರಷ್ಟೇ ಪ್ರೀತಿ ತೋರಿಸುವಂಥ ಗಂಡ ಬರಬೇಕು ಅಂತ. ಅದು ಇವತ್ತು ನೆರವೇರ್ತು. ಅದಕ್ಕೆ ಬೇಡಿಕೆ ನೆರವೇರಿಸಿದ ದೇವ್ರಿಗೆ ಸಂತೋಷವಾಗಿದ್ದೀನಿ ಅಂತ ಹೇಳಿದೆ ಅಷ್ಟೇ. ಇವತ್ತಿಂದ ನಿನಗೆಲ್ಲ ನಾನೇ. ನಿಮ್ಮಪ್ಪ ಅಮ್ಮ ಇದ್ದಿದ್ರೆ ನಿನ್ನ ಹೇಗೆ ನೋಡ್ಕೋತಾ ಇದ್ರು, ನಾನು ನಿನ್ನ ಹಾಗೆ ನೋಡ್ಕೋತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಯೋಚನೆ ಮಾಡಿ ಮಾತು ಕೊಡಿ. ಮಾತು ಕೊಟ್ರಿ ಅಂದ್ರೆ ನಾನು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳನ್ನ ಕ್ಷಮಿಸ್ಬೇಕು. ಹಾಗೇನೆ ನನ್ನ ಕೋಪನ, ನನ್ನ ತರ್ಲೆನ, ನನ್ನ ಆವೇಶನ, ನನ್ನ ಪ್ರೀತಿನ ಕೂಡ ತಡ್ಕೋಬೇಕು.
ತಡ್ಕೋತೀರಾ? ತಡ್ಕೋತೀನಿ. ತಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ.